ವಸತಿ ಸಚಿವ ಜಮೀರ್ ವಿರುದ್ಧ ನ್ಯಾಯಾಂಗ ನಿಂದನೆ ದೂರು ಸರ್ಕಾರಕ್ಕೆ ಮತ್ತೊಂದು ಇಕ್ಕಟ್ಟು ಈಗ ತಂದಿಟ್ಟಿದೆ ಟಿಜೆ ಅಬ್ರಹಾಂ. ಇನ್ನು ಜಮೀರ್ ವಿರುದ್ಧ ದೂರು ದಾಖಲಿಸಲು ಅನುಮತಿ ಕೂಡ ಕೇಳಿದ್ದಾರೆ ಅಬ್ರಹಾಂ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ನಿಂದನೆ ದೂರು ಕೂಡ ದಾಖಲಾಗಿದೆ. ಈ ಬಗ್ಗೆ ಒಂದು ಅಪ್ಡೇಟ್ಸ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಇದು ವಸತಿ ಸಚಿವ ಜಮೀರ್ ವಿರುದ್ಧ ನ್ಯಾಯಾಂಗ ನಿಂದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಸರ್ಕಾರಕ್ಕೆ ಈಗ ಮತ್ತೊಂದು ಇಕ್ಕಟ್ಟು ತಂದಿಟ್ಟಿದ್ದಾರೆ ಟಿಜೆ ಅಬ್ರಹಾಂ. ಜಮೀರ್ ವಿರುದ್ಧ ದೂರನ್ನ ದಾಖಲಿಸಲು ಅನುಮತಿಯನ್ನ ಕೇಳಿದ್ದಾರೆ ಅಬ್ರಹಾಂ ಅವರು. ನ್ಯಾಯಾಂಗ ನಿಂದನೆ ದೂರನ್ನ ದಾಖಲು ಮಾಡಬೇಕು ಇವರ ವಿರುದ್ಧ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅನುಮತಿಯನ್ನು ಕೂಡ ಕೇಳಿದ್ದಾರೆ ಟಿಜೆ ಅಬ್ರಹಾಂ ಅವರು. ಅಡ್ವೊಕೇಟ್ ಜನರಲ್ ಬಳಿ ಅನುಮತಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಟಿಜೆ ಅಬ್ರಹಾಂ. ಹೈಕೋರ್ಟ್ ತೀರ್ಪನ್ನ ಜಮೀರ್ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳಿದ್ದಾರೆ. ಹೀಗಾಗಿ ಅವರ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸನ್ನ ದಾಖಲು ಮಾಡಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿಗೆ ಪತ್ರವನ್ನ ಬರೆದಿದ್ದಾರೆ ಟಿಜೆ ಅಬ್ರಹಾಂ. ಇವರು ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನ ಪೊಲಿಟಿಕಲಿ ತಗೊಂಡು ಹೋಗ್ತಾರಂತ ಹೇಳಿದ್ರೆ, ರಾಜಕೀಯ ನಾಯಕರು ಹಾಗೆ ಬಿಡಿ, ರಾಜಕೀಯ ನಾಯಕರು ಯಾವ ರೀತಿ ಅಂತ ಹೇಳಿದ್ರೆ ಸತ್ತು ಮನೆಗೂ ಪೊಲಿಟಿಕಲ್ ಮಾಡ್ತಾರೆ. ಅವರು ಸತ್ತು ಹೆಣ ಇಟ್ಕೊಂಡು ಪೊಲಿಟಿಕಲ್ ಮಾಡ್ತಾರೆ. ಆದ್ರೆ ನ್ಯಾಯಾಂಗ ನಿಂದನೆ ಆರೋಪ ಈಗ ಜಮೀರ್ ವಿರುದ್ಧ ಕೇಳಿ ಬರ್ತಾ ಇದೆ. ಒಂದು ಜವಾಬ್ದಾರಿಯುತ ಸಚಿವರಾಗಿದ್ದಾರೆ, ಸಂವಿಧಾನದ ಸಚಿವರಾಗಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನ ವಿರುದ್ಧವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ನ್ಯಾಯಾಂಗ ನಿಂದನೆ, ಹೈಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ಅದನ್ನ ಪೊಲಿಟಿಕಲ್ ಇಶ್ಯೂಸ್ ಅಂತ ಹೇಳ್ತಾರಲ್ಲ, ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳ್ತಾರಲ್ಲ. ಜಮೀರ್ ಅಹಮದ್ ಅವ್ರಿಗೆ ಏನಾಯ್ತು ಅಂತ ಈಗ ಇದೇ ವಿಚಾರಕ್ಕೆ ಈಗ ದೂರುದಾರರಾದಂತಹ ಟಿಜೆ ಅಬ್ರಹಾಂ ಅಂದ್ರೆ ಸಾಕಷ್ಟು ದಿನಗಳಿಂದ ಸುದ್ದಿಯಲ್ಲಿದ್ದಾರೆ. ನಿಮಗೂ ಕೂಡ ಗೊತ್ತಿರಬಹುದು. ಮೂಡಾ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ದೂರನ್ನ ಕೊಟ್ಟವರು ಟಿಜೆ ಅಬ್ರಹಾಂ ಅವರು. ಈಗ ಜಮೀರ್ ವಿರುದ್ಧ ಕೂಡ ದೂರನ್ನ ಕೊಡಲು ಕೂಡ ಈಗ ಮುಂದಾಗಿದ್ದಾರೆ. ನ್ಯಾಯಾಂಗ ನಿಂದನೆ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನ ಕೇಳ್ತಾ ಇದ್ದಾರೆ ಜಮೀರ್ ಅಹಮದ್. ಇದೀಗ ಟಾಪ್ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಹಿನ್ನೆಲೆ ಅವರ ಮೈಸೂರು ನಿವಾಸದಲ್ಲಿ ಜನರಿಲ್ಲದೆ ಖಾಲಿ ಹೊಡಿತಾ ಇದೆ. ಅವರು ಮೈಸೂರಿಗೆ ಬಂದಾಗಲೆಲ್ಲ ಜನರು ಕಿಕ್ಕಿರಿದು ತುಂಬಿರ್ತಾ ಇದ್ರು. ಮನೆ ಮುಂದೆ ಅಪಾರ ಪ್ರಮಾಣದಲ್ಲಿ ಜನರು ಜಮಾಯಿಸ್ತಾ ಇದ್ರು. ಇದೀಗ ಸಿಎಂ ಮನೆಯಲ್ಲೇ ಇದ್ರು, ನಿವಾಸದತ್ತ ಜನರು ಸುಳಿತಾ ಇಲ್ಲ. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದಂತ ಅವರು, ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗಿದೆ, ಇದೊಂದು ಕಾನೂನು ಪ್ರಕ್ರಿಯೆ ಅಷ್ಟೇ, ತನಿಖೆ ಎದುರಿಸ್ತೇವೆ ಅಂತ ಮುಖ್ಯಮಂತ್ರಿಗಳೇ ಘಂಟಾಘೋಷವಾಗಿ ಹೇಳಿದ್ದಾರೆ. ಕಾನೂನು ಪ್ರಕಾರ ತನಿಖೆ ಏನಾಗಬೇಕು ಅದು ಆಗುತ್ತೆ ಅಂತ ಹೇಳಿದ್ದಾರೆ. ಕಾನೂನಿನ ಪ್ರಕ್ರಿಯೆ ಎಫ್ಐಆರ್ ದಾಖಲಾಗಿದೆ, ನಾವು ತನಿಖೆಯನ್ನು ಎದುರಿಸ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಾವು ಕಾನೂನಿನ ಪ್ರಕಾರ ಏನು ತನಿಖೆ ಆಗುತ್ತೋ ಅದನ್ನು ಎದುರಿಸ್ತೀವಿ. ಇದು ಕಾನೂನಿನ ಪ್ರಕ್ರಿಯೆ. ಎಫ್ಐಆರ್ ದಾಖಲಾಗಿದೆ, ನಾವು ತನಿಖೆಯನ್ನು ಎದುರಿಸ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಾವು ಕಾನೂನಿನ ಪ್ರಕಾರ ಏನು ತನಿಖೆ ಆಗುತ್ತೆ. ಇನ್ನು ಇದೇ ವೇಳೆ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿಗರು ಒತ್ತಾಯ ಮಾಡಿರುವಂತಹ ವಿಚಾರಕ್ಕೆ ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ನಾಚಿಕೆ ಆಗಬೇಕು. ನಾವು HDK, ನಿರ್ಮಲಾ ಸೀತಾರಾಮನ್, ನರೇಂದ್ರ ಮೋದಿ ರಾಜೀನಾಮೆಗೆ ಒತ್ತಡವನ್ನು ಮಾಡಬೇಕು. ಚುನಾವಣಾ ಬಾಂಡ್ನ 6,000 ಕೋಟಿ ಹಗರಣದಲ್ಲಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲಿಸುವುದಕ್ಕೆ ಆದೇಶಿಸಿತ್ತು. ಮೊದಲು ಬಿಜೆಪಿಗರು ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸಿ ಸಚಿವರ ರಾಜೀನಾಮೆಯನ್ನ ಪಡೀಲಿ ಅಂತ ಹೇಳಿ ಕಿಡಿಕಾರಿದ್ದಾರೆ. ಅವ್ರಿಗೆ ನಾಚಿಕೆ ಆಗಬೇಕು. ಒತ್ತಡ ಮಾಡ್ತಾ ಇದ್ದಾರೆ ಅಂದರೆ ಮೊದಲು ಅವರು ಕುಮಾರಸ್ವಾಮಿ ಅವರ ರಾಜೀನಾಮೆಗೆ ಒತ್ತಡ ಮಾಡಲಿ. ಅದಾದ ಮೇಲೆ ಅವರು ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆಗೆ ಒತ್ತಡ ಮಾಡಬೇಕು, ನರೇಂದ್ರ ಮೋದಿಜಿ ಅವರ ರಾಜೀನಾಮೆಗೆ ಒತ್ತಡ ಮಾಡಬೇಕು. ಯಾಕಂತಂದರೆ ಸುಪ್ರೀಂ ಕೋರ್ಟು ಇದು ಇಲೆಕ್ಟ್ರಾಲ್ ಬಾಂಡ್ 6,000 ಕೋಟಿ ಹಗರಣ ಏನಾಯಿತು, ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ಈ ಒಂದು ದೇಶದ ವಿತ್ತ ಸಚಿವರಾದಂಥ ಫೈನಾನ್ಸ್ ಮಿನಿಸ್ಟರ್ ಆದಂಥ ನಿರ್ಮಲಾ
ಇನ್ನು ಎಫ್ಐಆರ್ ದಾಖಲಾದ ಮೇಲೆ ಯಾರು ಸಿಎಂ ಆ ಸ್ಥಾನದಲ್ಲಿ ಇರಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು ಯಡಿಯೂರಪ್ಪ ಅವರ ವಿರುದ್ಧ ಆರೋಪ ಬಂದಾಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಮಕೃಷ್ಣ ಹೆಗಡೆ ಅವರು ಸಹ ರಾಜೀನಾಮೆ ನೀಡಿದ್ರು. ಲೋಕಾಯುಕ್ತ ಪೊಲೀಸರು ಅಳೆದು ತೂಗಿ ಕೇಸನ್ನ ತೆಗೆದುಕೊಂಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ರು. ಅವತ್ತು ನಮ್ಮ ಮೇಲೆ -40% ಕಮಿಷನ್ ಆರೋಪ ಮಾಡಿದ್ರು. ಇಂದು ಕಾಂಗ್ರೆಸ್ಗೆ ಏನಾಗಿದೆ? ಇಡೀ ಸಿಎಂ ಕುಟುಂಬದ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆ ಅಂತ ಕಿಡಿಕಾರಿದ್ದಾರೆ. ಸಿಎಂ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲು ಹಿನ್ನೆಲೆ ಅವರು ರಾಜೀನಾಮೆ ನೀಡಬೇಕು ಅಂತ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಆಗ್ರಹಿಸಿದ್ದಾರೆ. ಗೌರವಯುತವಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಬೇಕು. ಈ ಮೂಲಕ ಮುಖ್ಯಮಂತ್ರಿಗಳು ಇತರರಿಗೆ ಆದರ್ಶವಾಗಬೇಕು. ಅವರು ಕಳ್ಳರು, ಇವರು ಕಳ್ಳರು, ಅವ್ರು ತಿಂದಿದ್ದಾರೆ, ಇವ್ರು ತಿಂದಿದ್ದಾರೆ ಅನ್ನೋದೆಲ್ಲ ಬೇಡ. ರಾಜಕಾರಣದಲ್ಲಿ ನೀವು ಕ್ಲೀನ್ ಆಗಿ ಇರಬೇಕು ಅಂತಂದ್ರೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಅವರು ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು. ಒಂದು ಆದರ್ಶವನ್ನು ಅವರು ಹಾಕಬೇಕು. ಅವ್ರು ಕಳ್ಳರದಾರ, ಇವ್ರು ಕಳ್ಳರದಾರ, ಅವ್ರು ತಿಂದಾರೆ, ಇವ್ರು ತಿಂದಾರ, ನಾ ತಿಂತೀನಿ ಅಂತ ಅನ್ನೋದು ಬೇಡ. ರಾಜಕಾರಣದಾಗ ನೀವು ಸ್ವಚ್ಛಾಗಿದ್ದು ಬಿಡ್ರಿ. ಅದ್ವಾನಿಯವ್ರ ಮೇಲೆ ಬರೀ ಒಂದು 50 ಲಕ್ಷ ಇರೋದು ಬರೀ LKA ಬರೆದಿದ್ದ ಬೋಪರ್ ಸಗಣದಾಗ. ಏನು ಬರೆದಿದ್ರು? ಒಂದು ಡೈರಿ ಒಳಗೆ, ಜೈನ್ ಡೈರಿ ಒಳಗೆ LKA ಅಂದಿದ್ದಕ್ಕೆ ಅವರು ರಾಜ್ಯಸಭಾಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲಿವರೆಗೆ ಇದರಿಂದ ಮುಕ್ತ ಆಗೋದಿಲ್ಲ ಅಲ್ಲಿವರೆಗೆ ನಾನು ರಾಜ್ಯಸಭೆಯಲ್ಲಿ ಹೋಗ್ತೇವೆ. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ SN ಚನ್ನಬಸಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿರುವಂತಹ ಅವರು ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ನ್ಯಾಯಾಲಯದ ಆದೇಶದ ಪ್ರಕಾರ ದಾಖಲಾಗಿದೆ. ಮೂಢ ಹಗರಣ ತನಿಖೆ ಮಾಡಬೇಕು. ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು. ಬಿಜೆಪಿ ಹಗರಣವನ್ನ ಜನರಿಗೆ ತಿಳಿಸುವಂತ ಕೆಲಸ ಮಾಡಿದೆ. 187 ಕೋಟಿ ವಾಲ್ಮೀಕಿ ಹಗರಣ ಕೂಡ ನಡೆದಿದೆ. ಮಂತ್ರಿ ವಿರುದ್ಧ ಎಫ್ಐಆರ್ ಮಾಡಿಲ್ಲ. ಇಡಿ ಎಂಟ್ರಿ ಆದ ಮೇಲೆ ಎಫ್ಐಆರ್ ದಾಖಲಾಯಿತು. ಅವರು ಜೈಲಿಗೆ ಹೋದ್ರು. ಮೂಢ ಹಗರಣದಲ್ಲಿ ಸಿಎಂ ತಪ್ಪು ಮಾಡಿದ್ರೆ ಕ್ರಮ ಕೈಗೊಳ್ಳಿ ಅಂತ ನ್ಯಾಯಾಲಯದ ಕೂಡ ಹೇಳಿದೆ. ಆದ್ರೆ ಕಾಂಗ್ರೆಸ್ ಮಂತ್ರಿಮಂಡಲ ಜಡ್ಜ್ ರೀತಿ ವರ್ತನೆ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ಎಫ್ಐಆರ್ ಹಿನ್ನೆಲೆ ಸಿಎಂ ನಿವಾಸಕ್ಕೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ದೌಡಾಯಿಸಿದ್ದಾರೆ. ಭೈರತಿ ಸುರೇಶ್ ಪೊನ್ನಣ್ಣ ಭೇಟಿ ತೀವ್ರ ಕುತೂಹಲವನ್ನು ಮೂಡಿಸಿದ್ದು, ಮುಂದಿನ ಕಾನೂನು ಹೋರಾಟದ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನ ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ವೈಯಾಲಿ ಕಾವಲಿನಲ್ಲಿರುವಂತಹ ಶಾಸಕ ಮುನಿರತ್ನ ನಿವಾಸದ ಮೇಲೆ ಎಸ್ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಡಿವೈಎಸ್ಪಿ ಕವಿತಾ ನೇತೃತ್ವದಲ್ಲಿ ದಾಳಿ ನಡೆಸಿ ಪರಿಶೀಲನೆ ಕೂಡ ನಡೆಸಲಾಯಿತು. ಮನೆ, ಕಚೇರಿ ಸೇರಿ ಟೋಟಲ್ 11 ಕಡೆ ರೇಡ್ ಮಾಡಲಾಯಿತು. ಅಧಿಕಾರಿಗಳಿಂದ ಎಸ್ಪಿ ಸೌಮ್ಯಲತಾ ಮಾಹಿತಿಯನ್ನ ಪಡೆದುಕೊಂಡರು. ನಾಳೆ ಮೈಸೂರಿನಲ್ಲಿ ಮಹಿಷ ದಸರಾ ಆಚರಣೆಗೆ ಪ್ಲಾನ್ ನಡೆಸಲಾಗಿದೆ. ಈವರೆಗೆ ಒಮ್ಮೆಯಷ್ಟೇ ಮಹಿಷ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವುದಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಈ ವೇಳೆ